ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಸಣ್ಣ ವೆಂಡರ್ಸು, ಇವರಿಗೆ ಈಗಾಗಲೇ ನೋಟಿಸ್ಗಳನ್ನು ರಾಜ್ಯ ಸರ್ಕಾರದ ಮೂಲಕ ನೀಡಲಾಗಿದೆ. ಈ ವಿಚಾರವಾಗಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದ್ದು ಬಡ ವ್ಯಾಪಾರಿಗಳಲ್ಲಿ ಆತಂಕದ ಛಾಯೆ ಮೂಡಿದೆ. ಇದರ ಪರಿಹಾರೋಪಾಯಗಳನ್ನು ಸರ್ಕಾರ ಮಾಡಬೇಕಾಗಿತ್ತು. ಏನು ಈಗಾಗಲೇ ಕೇಂದ್ರ ಸರ್ಕಾರದ ಮೂಲಕ ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಮಾಹಿತಿಯ ಪ್ರಕಾರ ಟರ್ನ್ಓವರ್ 40 ಲಕ್ಷಗಳಿದ್ರೆ ಅವರು ಜಿಎಸ್ಟಿ ಕಲೆಕ್ಟ್ ಮಾಡಬೇಕು ಅಂತಲೂ, 20 ಲಕ್ಷಗಳಿದ್ರೆ ಒಂದು ವರ್ಷದಲ್ಲಿ, ಅಂದ್ರೆ ಅದು ಸೇವಾ ಸರ್ವಿಸಸ್ಗೆ, ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ನೋಟಿಸ್ಗಳನ್ನು ಕಳಿಸಿಬಿಟ್ಟಿದ್ದಾರೆ. ಆದರೆ ಇದು ಸಲ್ಲದು. ಕೇಂದ್ರ ಸರ್ಕಾರದ ನೀತಿಯ ಪ್ರಕಾರವೇ 1,50,00,000 ಟರ್ನ್ಓವರ್ ಬಂದಾಗ ಅವರು 1% ವರೆಗೆ ಇದನ್ನು ಮಾಡಬಹುದು. ಇಲ್ಲಿ ಆಗಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಅವರಿಗೆ ದೇ ಶುಡ್ ಹ್ಯಾವ್ ಎ ಪರ್ಮನೆಂಟ್ ಪ್ಲೇಸ್, ಶಾಪ್ ಇರಬೇಕು. ಅಂತವರಿಗೆ ಅಡ್ರೆಸ್ ಇದ್ರೆ ಬೀದಿ ಬದಿ ಅಲ್ಲಿ ವ್ಯಾಪಾರ ಮಾಡಿದ್ರು ಅಂತವರಿಗೆ ಜಿಎಸ್ಟಿಗೆ ನೀವು ಕೊಡಬಹುದು. ಇಲ್ಲೇನಾಗಿದೆ, 40 ಲಕ್ಷದವರೆಗೆ ಎಕ್ಸೆಂಪ್ಟ್ ಇದೆ, ಇದ್ರೂ ಕೂಡ ಮೆಜಾರಿಟಿ ಆಫ್ ಬಿಸಿನೆಸ್ ಮೆನ್ಗಳಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. 40 ಇರೋದ್ರ ಬದಲು 20ರವರೆಗೂ ಕೊಟ್ಟುಬಿಟ್ಟಿದ್ದಾರೆ. ಇದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಕಾರಣಕ್ಕೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೊಟ್ಟಿದ್ದಾರೆ ನಿಜ, ಆದರೆ ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಕರ್ನಾಟಕ ರಾಜ್ಯದಲ್ಲಿ 20 ಲಕ್ಷದವರೆಗೂ ಕೂಡ ಕೊಟ್ಟಿದ್ದಾರೆ. ಇದು ಗೊಂದಲ ಸೃಷ್ಟಿಯಾಗಿದೆ. ಆಮೇಲೆ ಯಾಕೆ ಅವರಿಗೆ ಕೊಟ್ಟರು ಪ್ರಶ್ನೆ ಇರೋದಿಲ್ಲೇ. ನಿಜವಾಗಿಯೂ ಟ್ಯಾಕ್ಸಬಲ್ ಅಮೌಂಟ್ ಯಾವುದು, ನಾನ್ ಟ್ಯಾಕ್ಸಬಲ್ ಯಾವುದು, ಇದರ ಬಗ್ಗೆ ಕೂಲಂಕುಷ ಚರ್ಚೆ ಆಗಿಲ್ಲ, ಅವರಿಗೆ ಮಾಹಿತಿ ಕೊಟ್ಟಿಲ್ಲ. ಬ್ಯಾಂಕ್ ವಹಿವಾಟನ್ನು ನೋಡ್ತಾರೆ. ಈಗ ಈ ಯುಪಿಐ ರಿಜಿಸ್ಟ್ರೇಷನ್ ಮಾಡ್ಕೊಂತಾರ, ಇದೇನದು ಪೇಟಿಎಂ, ಗೂಗಲ್ ಪೇ ಇಂಥವುಗಳನ್ನ ಟ್ರ್ಯಾಕ್ ಮಾಡ್ತಾರೆ. ಇದೇನಾಗತ್ತೆ, ಅದರಲ್ಲಿ ಮಾಡಿದ್ದೆಲ್ಲ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಹಣ. ಬ್ಯಾಂಕ್ ಅಕೌಂಟ್ಗೆ ಹೋಗಿದ ತಕ್ಷಣ 40 ಲಕ್ಷ ಟರ್ನ್ ಓವರ್ ಆಯ್ತಾ, ಓಕೆ ಅವ್ರಿಗೆ ನೋಟಿಸ್. ಸೇವಾ ಇದರಲ್ಲಿ 20 ಲಕ್ಷ ಆಯ್ತಾ, ಅವ್ರಿಗೆ ನೋಟಿಸ್. ಆದ್ರೆ ಅದೆಂತದ್ದು, ನೀವೇನಾದ್ರೂ ಸಾಲ ತಗೊಂಡಿರೋದು ಬಂದಿದ್ಯಾ? ನೀವ್ಯಾರು 10,000, 20,000, 30,000, 50,000 ತಗೊಂಡಿರ್ತೀರಿ. ಅದನ್ನೇನಾದ್ರೂ ಅದರಲ್ಲೇ ಹಾಕಿಬಿಟ್ರ ಅವರು, ಹಾಗೇನಾದ್ರೂ ಟರ್ನ್ ಓವರ್ ಆಯ್ತಾ, ಅಥವಾ ವ್ಯಾಪಾರ ಮಾಡಿ ನಿಜವಾಗಿಯೂ ಬಂದಿದ್ಯಾ? ಇದರ ಕೂಲಂಕುಷ ಪರಿಶೀಲನೆ ಇಲ್ಲ. ಆ ಕಾರಣದಿಂದ ಸರ್ಕಾರ ಇದನ್ನ ಗಮನಿಸಬೇಕು, ಬಡ ಜನರ ರಕ್ಷಣೆಗೆ ಬರಬೇಕು. ಬಡ ವ್ಯಾಪಾರಿಗಳು ಇವತ್ತು ಗೊಂದಲದಲ್ಲಿದ್ದಾರೆ, ಆತಂಕಗೊಂಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವರು ಕಳ್ಳರಲ್ಲ, ನಿಮ್ಮ ಟ್ಯಾಕ್ಸ್ ಅನ್ನು ತಪ್ಪಿಸಿ ಮಾಡಬೇಕು ಅನ್ನೋರಲ್ಲ. ಆದ್ರೆ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗಿಲ್ಲ, ಇವರು ಅರ್ಥ ಮಾಡಿಸಿಲ್ಲ. ಈ ಕಾರಣದಿಂದ ನಮ್ಮ ಪಕ್ಷದ ವತಿಯಿಂದ ಒಂದು ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ಸಹಾಯವಾಣಿಯನ್ನ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ನಂಬರು ಎಲ್ಲ ಬಂದಿದೆ. ಇದನ್ನ ನಾವು ಇವಾಗ ಬಿಡುಗಡೆ ಮಾಡ್ತಾ ಇದ್ದೇವೆ.